ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಇವತ್ತಿನ ಈ ಕ್ಲಾಸ್ನಲ್ಲಿ ದಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ 2000ನ ಸೆಕ್ಷನ್ 67A ಅನ್ನ ಡಿಸ್ಕಸ್ ಮಾಡೋಣ. ಸೆಕ್ಷನ್ 67A ನ ಪ್ರಕಾರ ಅದು ಯಾರೇ ಆಗಿರ್ಬೋದು, ಸೆಕ್ಸುವಲ್ಲಿ ಎಕ್ಸ್ಪ್ಲಿಸಿಟ್ ಆಕ್ಟ್ ಅಥವಾ ಕಂಡಕ್ಟ್. ಈ ಸೆಕ್ಸುವಲ್ಲಿ ಎಕ್ಸ್ಪ್ಲಿಸಿಟ್ ಅಂತಂದ್ರೆ ಸೆಕ್ಸ್ ನೇಚರ್ ಅನ್ನು ಹೊಂದಿರುವಂತಹ ಯಾವುದೇ ಒಂದು ಆಕ್ಷನ್ ಆಗಿರ್ಬೋದು ಅಥವಾ ಕಂಡಕ್ಟ್ ಅಂದ್ರೆ ನಡವಳಿಕೆ ಆಗಿರ್ಬೋದು. ಉದಾಹರಣೆಗೆ ಹೇಳೋದಾದ್ರೆ ಇಂಗ್ಲಿಷ್ ನಲ್ಲಿ ಕಿಸ್ ಕೊಡೋದಾಗಿರ್ಬೋದು ಮತ್ತು ಸೆಕ್ಸುವಲ್ ಇಂಟರ್ ಕೋರ್ಸ್ ಆಗಿರ್ಬೋದು. ಈ ಒಂದು ಆಕ್ಷನ್ಗಳಾಗ್ಲಿ ಅಥವಾ ಕಂಡಕ್ಟ್ಗಳಾಗ್ಲಿ ಏನು ಆಗ್ತಾ ಇರ್ತವೆ ಮನುಷ್ಯರ ಮಧ್ಯೆ, ಆ ಒಂದು ಆಕ್ಟ್ ಅಥವಾ ಕಂಡಕ್ಟ್ ಅನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಮಟೀರಿಯಲ್ ಅನ್ನ ಎಲೆಕ್ಟ್ರಾನಿಕ್ ಫಾರ್ಮ್ ಅಂತಂದ್ರೆ ಫೋಟೋ ಕ್ಯಾಪ್ಚರ್ ಆಗಿರ್ಬೋದು, ವಿಡಿಯೋ ಕ್ಯಾಪ್ಚರ್ ಆಗಿರ್ಬೋದು, ಒಂದು ಸೆಕ್ಸುವಲ್ ಆಕ್ಟ್ ಅನ್ನ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಪಬ್ಲಿಷ್ ಮಾಡೋದಾಗ್ಲಿ ಅಥವಾ ಟ್ರಾನ್ಸಿಟ್ ಮಾಡೋದಾಗ್ಲಿ, ಟ್ರಾನ್ಸ್ಮಿಟ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದಾಗ್ಲಿ ಅಥವಾ ಪಬ್ಲಿಷ್ ಮತ್ತು ಟ್ರಾನ್ಸ್ಮಿಟ್ ಆಗೋದಕ್ಕೆ ಕಾರಣರಾದ್ರೆ ಅದೊಂದು ಅಫೆನ್ಸ್ ಆಗುತ್ತೆ. ಇಂತಹ ಅಪರಾಧವನ್ನ ಮಾಡಿದಂತಹ ವ್ಯಕ್ತಿ ಒಂದು ವೇಳೆ ಫಸ್ಟ್ ಟೈಮ್ ಮಾಡಿದ್ರೆ, ಫಸ್ಟ್ ಟೈಮ್ ಕನ್ವಿಕ್ಷನ್ ಆದ್ರೆ ಆತನಿಗೆ 5 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿಗಳವರೆಗೆ ಫೈನ್ ಆಗುತ್ತೆ. ಒಂದು ವೇಳೆ ಅದೇ ವ್ಯಕ್ತಿ ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಹಾಗೆ ಮಲ್ಟಿಪಲ್ ಟೈಮ್ಸ್ ಆತ ಆ ಒಂದು ಅಫೆನ್ಸ್ ಅನ್ನ ಮಾಡಿದ್ರೆ, ಅವುಗಳಲ್ಲಿ ಆತನಿಗೆ ಕನ್ವಿಕ್ಷನ್ ಆದ್ರೆ ಆತನಿಗೆ 7 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು 10 lakh rupeesನವರೆಗೆ ಫೈನ್ ಆಗುತ್ತೆ. ಸೊ ಸ್ನೇಹಿತರೆ, ಯಾವುದೇ ಸೆಕ್ಸ್ ನೇಚರ್ ಅನ್ನ ಹೊಂದಿರುವಂತಹ ಒಂದು ಪ್ರೈವೇಟ್ ನಲ್ಲಿ ನಡೆಯುವಂತಹ ಒಂದು ಕ್ಲೋಸ್ಡ್ ರೂಮಿನಲ್ಲಿ ನಡೆಯುವಂತಹ ಆಕ್ಟ್ ಅನ್ನ ಎಲೆಕ್ಟ್ರಾನಿಕ್ ಫಾರ್ಮ್ ನಲ್ಲಿ ಅದನ್ನ ಸ್ಟೋರ್ ಮಾಡಿಕೊಂಡು ಅದನ್ನ ಪಬ್ಲಿಷ್ ಮಾಡೋದು, ಟ್ರಾನ್ಸ್ಮಿಟ್ ಮಾಡೋದು ಅಥವಾ ಪಬ್ಲಿಷ್ ಅಥವಾ ಟ್ರಾನ್ಸ್ಮಿಟ್ ಮಾಡೋಕೆ ಕಾರಣರಾಗೋದು ಅದು ಅಪರಾಧ ಆಗಿದೆ. ಅದಕ್ಕೆ ದಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ 2000 ನಲ್ಲಿ ಪನಿಷ್ಮೆಂಟ್ ಇದೆ. ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ ನಾವು ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.